ನಿನ್ನೆ ಪವಿತ್ರ ಗೌಡ A1 ಆರೋಪಿಯಾದ ಪವಿತ್ರ ಗೌಡರವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಲುಕಿಕೊಂಡ ನಂತರ ಅವರಿಗೆ ನಿನ್ನೆ CCH ಕೋರ್ಟ್ನ ಪ್ರಕಾರ 63ನೇ ಸೆಷನ್ ಪ್ರಕಾರ ನಿನ್ನೆ ಕೋರ್ಟ್ ಹಾಜರಾಗಿರುವ ಕಾರಣ ಪವಿತ್ರ ಗೌಡರವರಿಗೆ ಕೋರ್ಟ್ನಲ್ಲಿ ಎಲ್ಲರೂ ಹಾಜರಾಗಬೇಕು ಎಂದು ಹೇಳಿದ್ದರು. ಆದರೆ ನಾಲ್ಕು ವ್ಯಕ್ತಿಗಳು ಆರೋಪಿಗಳು ಹಾಜರಾಗದ ಕಾರಣ ಕೋರ್ಟನ್ನು ಸೆಪ್ಟೆಂಬರ್ 9ಕ್ಕೆ ಮುಂದೂಡಲಾಗಿತ್ತು. ಇದೇ ಕಾರಣ ದರ್ಶನ್ರವರು ನಗುನಗುತ್ತಲೇ ಕೋರ್ಟಿಂದ ಹೊರ ನಡೆದಿದ್ದರು. ಕೋರ್ಟ್ನಲ್ಲಿ ಧನ್ವೀರ್ ಅವರ ಗೆಳೆಯರಾದ ಲಾಯರ್ ರವರು ದರ್ಶನ್ ಪರ ಹಾಗೂ ಮಾತನಾಡುವುದರಿಂದ ದರ್ಶನ್ ಅವರಿಗೆ ಬೇಲ್ ಖಂಡಿತ ಆಗುತ್ತದೆ ಎಂದು ತಿಳಿದುಬಂದಿದೆ. ಈ ರೀತಿಯಾಗಿ ನಡೆದ ಕೋರ್ಟ್ನಲ್ಲಿ ಹೊರಬಂದ ದರ್ಶನ್ರವರು ಇತ್ತೀಚಿನ ದಿನಗಳಲ್ಲಿ ತುಂಬ ಆರಾಮಾಗಿ ನಡೆದಾಡುತ್ತಲೇ ಇದ್ದರು. ಬೆನ್ನು ನೋವಿಂದ ಕುಂಟುತ್ತಲೇ ಬಂದ ದರ್ಶನ್ರವರು ಆರಾಮಾಗಿ ಇಲ್ಲದೆ ಪವಿತ್ರ ಗೌಡರವರನ್ನು ನೋಡಿ ಈ ಕೇಸಿಂದ ನಾನು ಹೊರಬಂದರೆ ಸಾಕಪ್ಪ ಎಂದು ಅಲ್ಲೇ ನಿಂತಿದ್ದ ಪವಿತ್ರ ಗೌಡರವರನ್ನು ನೋಡಿ ಕಣ್ಣನ್ನು ಉಜ್ಜುತ್ತಾ ತಲೆಯನ್ನು ಚೆಚ್ಚಿಕೊಳ್ಳುತ್ತಾ ಹೀಗೆಲ್ಲ ಆಗೋಯ್ತಲ್ಲ ಎಂದು ಇತ್ತ ಕಡೆ ತಿರುಗಿ ಕಣ್ಣನ್ನು ಉಜ್ಜುತ್ತಾ ಸೈಡಿಗೆ ಬಂದಿದ್ದಾರೆ ಅಂತಲೇ ಹೇಳಬಹುದು. ಈ ರೀತಿಯಾಗಿ ಪವಿತ್ರವನ್ನು ನೋಡಿ ಭಾವುಕರಾದ ದರ್ಶನ್ರವರು ಕೋರ್ಟ್ನಲ್ಲಿ ಪವಿತ್ರರವರು ನಗುನಗುತ್ತಲೇ ಬಂದ ಪವಿತ್ರ ಗೌಡರವರು ಲಾಯರ್ ಬಳಿ ಮಾತನಾಡುತ್ತಾ ಹೊರಟೇ ಹೋದರು. ಈ ಕೇಸ್ ಮುಗಿದರೆ ಸಾಕು ಎಂದು ಎಲ್ಲರೂ ಕಾಯುತ್ತಿದ್ದಾರೆ. ದರ್ಶನ್ರವರ ಬಗ್ಗೆ ನಿಮಗೆ ಏನು ಅನಿಸುತ್ತದೆ ಕಾಮೆಂಟ್ ಮಾಡಿ ತಿಳಿಸಿ.